ಪ್ರಥಮ ವಿಭಕ್ತಿ, ದ್ವಿತೀಯ ವಿಭಕ್ತಿ, ತೃತೀಯ ವಿಭಕ್ತಿ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ, ಸಪ್ತಮಿ ವಿಭಕ್ತಿ. ಅದೇ ರೀತಿ ಅವಕ್ಕೆ ಹೊಸಗನ್ನಡ ಪ್ರತ್ಯಯಗಳು ಹಳಗನ್ನಡ ಪ್ರತ್ಯಯಗಳು ಅಂತ ಕಲ್ತ್ಕೊಳ್ಬೇಕು. ಹಾಗಾದ್ರೆ ನೋಡಿ, ಹೊಸಗನ್ನಡ ಪ್ರತ್ಯಯಗಳು, ಹಳಗನ್ನಡ ಪ್ರತ್ಯಯಗಳು. ಹೊಸಗನ್ನಡ ಪ್ರತ್ಯಯಗಳು ಹೂ, ಪ್ರಥಮ ವಿಭಕ್ತಿ ಹೂ, ದ್ವಿತೀಯ ವಿಭಕ್ತಿ ಅನ್ನು, ತೃತೀಯ ವಿಭಕ್ತಿಯಿಂದ ಚತುರ್ಥಿ ವಿಭಕ್ತಿಗೆ, ಪಂಚಮಿ ವಿಭಕ್ತಿ ದೆಸೆಯಿಂದ, ಷಷ್ಠಿ ವಿಭಕ್ತಿ ಆ, ಸಪ್ತಮಿ ವಿಭಕ್ತಿ ಅಲ್ಲಿ, ಸಂಪತ್ತಿ ವಿಭಕ್ತಿ ಅಂತ. ಅದೇ ರೀತಿ ಕಾರಕಾರ್ಥಗಳು ಬರ್ತವೆ. ವಿಭಕ್ತಿ ಪ್ರತ್ಯಯಗಳನ್ನು ವಿಭಜಿಸಿ ಅಂತಕ್ಕಂಥದ್ದು, ಅರ್ಥವನ್ನು ಸೂಚಿಸ್ತಕ್ಕಂಥದ್ದು. ಕಾರಕಾರ್ಥಗಳು ಬರ್ತವೆ. ಕಾರಕಾರ್ಥಗಳು ಎಷ್ಟು? 6 ಕಾರಕಾರ್ಥಗಳು ಬರ್ತವೆ. ಕರ್ತಾರ್ಥ, ಕರ್ಮಾರ್ಥ, ಕಾರಣಾರ್ಥ, ಸಂಬಂಧ, ಅಪದಾನ, ಸಂಬಂಧ, ಸಂಬಂಧ, ಅಧಿಕರಣ, ಅಭಿಮುಖೀಕರಣ. ಹಾಗಾದ್ರೆ ಇಲ್ಲಿ ನಮ್ಗೆ ಇಲ್ಲಿ ಪ್ರಶ್ನೆಗಳು ಬರ್ಬೋದು. ಹಾಗಾದ್ರೆ ಸಂಬಂಧ ಮತ್ತು ಅಭಿಮುಖೀಕರಣ ಹೇಳ್ಬೋದು. ಕಾರಕಾರ್ಥಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾರೆ, ವಿಭಕ್ತಿಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾರೆ. ಕೇಶಿರಾಜನ ಪ್ರಕಾರ ವಿಭಕ್ತಿಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾರೆ. ಒಂದು ಪದಗಳ ಕೊಟ್ಬಿಟ್ಟು ಹೊಸಗನ್ನಡ ಮತ್ತು ಹಳಗನ್ನಡ ಪದಗಳ ಕೊಟ್ಬಿಟ್ಟು ಯಾವ ಪದ ವಿಭಕ್ತಿ ಪ್ರತ್ಯಯಗಳು ಬರುತ್ತೆ, ಈ ಯಾವ ಕೊಟ್ಬಿಟ್ಟು ಏ ಕೊಟ್ಬಿಟ್ಟು ಯಾವ ಪದ ಹೊಸಗನ್ನಡದಲ್ಲಿ ಬಳಕೆ ಆಗಿದೆ ನೋಡಿ. ಅತ್ತಣೀಮು ದೆಸೆಯಿಂದ ಅಂತ ಕೊಡ್ತಾನೆ. ಹಾಗಾದ್ರೆ ಅತ್ತಣೀಮ್ ಅಂತಕ್ಕಂಥದ್ದು ಹಳಗನ್ನಡ ಪ್ರತ್ಯಯ. ಹಾಗಾದ್ರೆ ಹೊಸಗನ್ನಡ ಪ್ರತ್ಯಯ ಏನ್ ಬರ್ತದೆ? ದೆಸೆಯಿಂದ ಅಂತಕ್ಕಂಥ ಹೊಸಗನ್ನಡ ಪ್ರತ್ಯಯ ಬರ್ತದೆ. ಈ ರೀತಿ ಪದಗಳು ಬಳಕೆ ಆಗ್ತಕ್ಕಂಥದ್ದು. ಅವ್ರು ಜಾಸ್ತಿ ಕೇಳ್ತಕ್ಕಂಥದ್ದೇ ಈ ದೆಸೆಯಿಂದ. ಯಾವ್ದಪ್ಪ ಇದು? ಹೊಸಗನ್ನಡದಲ್ಲಿ ಬಂದ್ರೆ ಅತ್ತಣೀಮ್ ಅಂತಕ್ಕಂಥದ್ದು ಹಳಗನ್ನಡದ ಪ್ರತ್ಯಯ ಬರ್ತದೆ. ಹಾಗಾದ್ರೆ ನಮ್ಗೆ ವಿಭಕ್ತಿ ಪ್ರತ್ಯಯಗಳಲ್ಲಿ ಯಾವ ರೂಪ ಬರ್ತದೆ? ಹೊಸಗನ್ನಡದಲ್ಲಿ ಯಾವ ಬರ್ತವೆ, ಹಳೆಗನ್ನಡದಲ್ಲಿ ಯಾವ ಬರ್ತವೆ, ನಾಮಪದಗಳಲ್ಲಿ ಯಾವ ರೀತಿ ಪದಗಳು ಬಳಕೆ ಆಗ್ತಕ್ಕಂಥದ್ದನ್ನ ನೋಡ್ತಾ ಹೋಗೋಣ. ಹಾಗಾದ್ರೆ ನಮ್ಗೆ ಇಲ್ಲಿ ನೋಡಿ,